ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗೌತಮ್ ಗೌಡ. ತುಂಬ ಹಾಯ್ ವಿನಯ್, ಹಾಯ್ ಕೊಡೋ. ಸೊ ಇವತ್ತು ಚೆನ್ನಾಗಿದ್ದೀನಿ. ಇವತ್ತು ತುಂಬ ದಿವಸಗಳ ನಂತರ ಒಂದು ನಮ್ಮ ಕೊಡಗಿನಲ್ಲಿ ಒಂದು ಕಡೆ ಹೋಗ್ತಾ ಇದ್ದೀವಿ. ಅದು ಹೋಗ್ತಾ ಹೇಳ್ತೀನಿ. ಇವಾಗ ನಾನು ವಿನಯ್ದು ಮನೆ ಹತ್ತಿರ ಇದ್ದೆ, ಮೂರ್ನಾಡಿಗೆ ಹೋಗೋ ದಾರಿಯಲ್ಲಿ. ಸೊ ಇವತ್ತು ಭಾನುವಾರ, ಒಳ್ಳೆ ಬಿಸಿಲಿದೆ. ಬನ್ನಿ ಹೊರಡೋಣ, ಲೆಟ್ಸ್ ಗೋ. ಕಾಕೋಟು ಪರಂಬು ಚೆನ್ನಾಗಿದೆ ಮಾತ್ರ. ಕಾಲಭೈರವ ಮತ್ತು ಉದ್ಯಾನವನ ಸಖತ್ತಾಗಿದೆ. ಕಾಕೋಟು ಪರಂಬು ಅಂತೇಳಿ ಉದ್ಯಾನವನ ಇದು. ಸೊ ಮುಂಚೆ ಎಲ್ಲ ಟೂರಿಸ್ಟ್ಗಳೆಲ್ಲ ಬಂದು ಇಲ್ಲಿ ಒಳಗಡೆ ಎಲ್ಲ ನಡ್ಕೊಂಡೆಲ್ಲ ಹೋಗ್ತಾಯಿದ್ರು. ಮುಂದೆ ಹೋದರೆ ಆ ಕಡೆ ಸ್ಟ್ರೈಟ್ ವಿರಾಜಪೇಟೆ. ನಾವು ಇಲ್ಲಿಂದ ಮ್ಯಾಪ್ ನೋಡಬೇಕು. ಇವತ್ತು ಹೋಗ್ತಿರೋದು ನಾವು ಬ್ರಹ್ಮಗಿರಿ ವೈಲ್ಡ್ ಲೈಫ್ ಕಡೆ, ಅಂದರೆ ಆ ಕಡೆ ಕೇರಳ ಮತ್ತು ಕರ್ನಾಟಕ ಬಾರ್ಡ್ರ್ ಇದೆ ಅಲ್ಲ, ಸೊ ಆ ಕಡೆ ಹೋಗ್ತಾಯಿದ್ವಿ. ಅಲ್ಲಿ ಒಂದು ಅದರ ಮಧ್ಯದಲ್ಲ ಅಲ್ಲಿ, ಸೊ ಅದೇ ರೀಜನಲ್ಲಿ ಒಂದು ಟೆಂಪಲ್ ಇದೆ, ಸಖತ್ತಾಗಿದೆ. ತುಂಬಾ ಜನರಿಗೆ, ತುಂಬ ಕಮ್ಮಿ ಜನರಿಗೆ ಗೊತ್ತಿರ್ತಕ್ಕಂಥ ಜಾಗ. ತುಂಬ ಹಿಡನ್ ಪ್ಲೇಸ್ ಅದ ಇದು. ತುಂಬ ರೋಡ್ ಮಾತ್ರ ಹಾಳಾಗಿ ಹೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಆ ದೇವಾಲಯದಲ್ಲಿ ಪೂರ್ತಿ ಗಂಟೆಗಳಿದೆ ಆಯಿತಾ. ಆ ದೇವಾಲಯದ ಏನಂದರೆ, ಈಗ ನಾವೇನಾದರೂ ನಮಗೇನಾದರೂ ಏನೊಂದು ಬೇಡಿಕೆ ಇರುತ್ತೆ ಅಂದ್ಕೊಳ್ಳಿ, ಅದೇನಾದರೂ ಅಲ್ಲಿ ಬೇಡ್ಕೊಂಡು ಅದು ನೆರವೇರಿದರೆ ಅಲ್ಲಿ ಹೋಗ್ಬಿಟ್ಟು ಗಂಟೆನ ಏನು ಕೊಡ್ತಾರೆ. ಗಂಟೆ ದೇವಾಲಯ ಅಂತ ಕರೀತಾರೆ. ಯಾಕಂದರೆ ಅಷ್ಟು ಗಂಟೆಗಳನ್ನ ಅಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಭಕ್ತಾದಿಗಳ ಯಾರೆಲ್ಲ ಭಕ್ತರಿದ್ದಾರೆ ಅವ್ರದ್ದು ಏನು ಬೇಡ್ಕೊಂಡಿದ್ದಾರೆ ಅದು ನೆರವೇರಿದೆ. ಸೊ ಹಾಗಾಗಿ ಎಲ್ಲ ಜನರು ಅಲ್ಲಿ ಕೊಟ್ಟಿರೋದ್ರಿಂದ ಅಲ್ಲಿ ತುಂಬ ಗಂಟೆಗಳಿದೆ. ಗಂಟೆಗಳ ದೇವಾಲಯ ಅಂತಲೇ ಫೇಮಸ್ ಆಗಿದೆ ಈ ದೇವಾಲಯನ ಹೋಗ್ತಿರೋದು. ಸೊ ವೆಲ್ಕಮ್ ಟು ಕರಡ. ಈ ಕರಡ ಗ್ರಾಮದ ಮಲೆತಿರಿಕೆ ಅನ್ನೋ ಜಾಗದಲ್ಲಿ ಆ ಈಶ್ವರನ ದೇವಾಲಯ ಇದೆ. ತುಂಬಾ ಹಿಡನ್ ಆಯಿತಾ, ಚೆನ್ನಾಗಿದೆ. ಈ ಜಾಗ ಅಷ್ಟೇ ತುಂಬ ಚೆನ್ನಾಗಿದೆ, ಆದರೆ ರೋಡ್ ಮಾತ್ರ ಒಂದು ಚೂರು ಚೆನ್ನಾಗಿಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ಎಷ್ಟು ಹೈಟಿಗೆ ಬಂದಿದ್ದೀವಿ ಅಂದರೆ ಪಾತಾಳ ಥರ ಕಾಣ್ತಿದೆ. ಇನ್ನೂ ಹೈಟ್ ಇದೆ ಮಾರೆ. ಸಗದಾಗಿದೆ, ಒಳ್ಳೆ ತಂಪಿದೆ ಮಾರೆ. ಕೊಡಗಲ್ಲಿ ಈ ಟೆಂಪಲನ್ನು ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ನಾವೇ, ನನಗನ್ಸಿದ ಹಾಗೇ ಮೇ ಬಿ ನಾವೇ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದ್ರು ಅನಿಸುತ್ತೆ. ಓ ಡೌನ್ ಇದೆ ನೆಕ್ಸ್ಟು. ವಾವ್, ಗಿರಿ ಶಿಖರಗಳು ನೋಡ್ರಿ ಹೇಗಿದೆ ಅಂತ. ಅಮೇಝಿಂಗ್ ಮ್ಯಾನ್. ಶ್ರೀ ಮಲೆತಿರಿಕೆ ದೇವಸ್ಥಾನ, ಇಲ್ಲಿಂದ ಎಂಟ್ರೆನ್ಸ್ ಆಯಿತಾ. ನಾವು ಬಂದಿರೋದು ಪೂರ್ತಿ ಆಫ್ ರೋಡೆ, ಕಂಪ್ಲೀಟ್ ಆಫ್ ರೋಡ್. ಎಲ್ಲಿ ಕೆಳಗಡೆ ರೋಡಾ? ಇದು ಬೈಕ್ ರೋಡಾ? ಓಕೆ. ಓ ಟ್ರಕ್ಕಿಂಗ್ ಬೇರೆ ಸಪ್ರೇಟಾಗಿ ಹುಟ್ಟಾಗ. ಸೊ ನಡ್ಕೊಂಡು ಹೋಗೋರಿಗೆ ಬೇಕಾದರೆ ಆ ಕಡೆ ಏನು ಆ ಒಂದು ಕಾಡಿನೊಳಗಡೆ ಹೋಗ್ಬೋದು. ಸೊ ನಾವು ಬೈಕ್ ಇರೋದ್ರಿಂದ ಡೈರೆಕ್ಟಾಗಿ ಟೆಂಪಲ್ ಗಂಟನೇ ಹೋಗುತ್ತೆ ಅಂತೆ. ಸ್ವಲ್ಪ ಇದು ಹೆಂಗಿದ್ರು ಆಫ್ ರೋಡ್, ಯಾಕಂದರೆ ನಾವು ಬಂದಿರೋ ರೋಡ್ ನೋಡಿದರೆ ಗೊತ್ತಾಗುತ್ತೆ, ಕಂಪ್ಲೀಟ್ ಆಫ್ ರೋಡ್ ಚೆನ್ನಾಗೇ ಇಲ್ಲ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗೌತಮ್ ಗೌಡ. ನಾನು ಮಡಿಕೇರಿಯಿಂದ ಸುಮಾರು 30-40 ಕಿಲೋಮೀಟರ್ ದೂರದಲ್ಲಿರುವ ವಿರಾಜಪೇಟೆ ತಾಲೂಕಿನ ಕರಡ ಅನ್ನೋ ಒಂದು ಗ್ರಾಮಕ್ಕೆ ಬಂದೀನಿ. ಕರಡ ಅಂತೇಳಿ ಗ್ರಾಮದ ಹೆಸರು. ಈ ಗ್ರಾಮದಲ್ಲಿ ಬ್ರಹ್ಮಗಿರಿ ಬೆಟ್ಟದ ಸಾಲಲ್ಲಿ ಮಧ್ಯಭಾಗದಲ್ಲಿ ಒಂದು ಅದ್ಭುತ ಶಿವನ ದೇವಾಲಯ ಇದೆ. ಸುತ್ತಮುತ್ತ ನೋಡ್ಬೋದು ನೀವು, ಎಷ್ಟು ಅದ್ಭುತವಾದ ಒಂದು ಬ್ರಹ್ಮಗಿರಿ ವನ್ಯಧಾಮಗಳಿದೆ ಅಂತೇಳಿ. ಆ ಕಡೆ ಹೋದರೆ ಕೇರಳ ಬಾರ್ಡರ್, ಈ ಕಡೆ ಕೊಡಗು ಬಾರ್ಡರ್ ಆಯಿತಾ. ಸೊ ಇಲ್ಲಿ ನಾವು ಬರುವಾಗ ಇಲ್ಲೇ ಲೋಕಲವರೊಬ್ಬರು ಬಂದಿದ್ದರು. ಈ ಒಂದು ಈಶ್ವರ ದೇವಾಲಯ ಏನಿದೆ ಕೊಡಗಿನಲ್ಲಿ ನಾವೇ ಮೊದಲಿಗೆ ಬಂದಿರೋದು, ಅಂದರೆ ಒಂದು ಬ್ಲಾಗ್ ಎಲ್ಲ ಮಾಡ್ತಿರೋದು ನಾವೇ ಫಸ್ಟ್. ಇಲ್ಲಿ ಲೋಕಲಲ್ಲಿ ಜಾತ್ರೆ ಪೂಜೆ ಎಲ್ಲ ಡೈಲಿ ನಡೀತದೆ. ಜಾತ್ರೆ ವರ್ಷಕ್ಕೊಂದ್ಸತಿ ನಡೀತದೆ, ಪೂಜೆ ಡೈಲಿ ನಡೀತದೆ. ಮತ್ತು ಇಷ್ಟು ಎತ್ತರಕ್ಕೆ ಬರುವಾಗ ನನಗೆ ಒಂಥರ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಆಗಿಬಿಡುತ್ತೆ ಇದು. ಮೇಲೆ ಬರ್ತಾ ಎಷ್ಟು ತಂಪು ಫೀಲ್ ಆಗುತ್ತೆ ಅಂದರೆ ಅದು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ರೋಡ್ ಅಲ್ಲಿ ಚೆನ್ನಾಗಿರಲಿಲ್ಲ, ಬಟ್ ಇಲ್ಲಿ ಹತ್ರ ಬಂದಂಗೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ, ಬರ್ಬೋದು. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಒಳಗಡೆ ಹೋಗೋಣ. ಸ್ವಾಮಿಗಳು ಈಗ ಬಂದರು. ಮತ್ತು ಇಲ್ಲಿ ಲೋಕಲವರು ಒಂದು ಜೀಪ್ ಬಂದಿತ್ತು ಅಷ್ಟೇ. ಅವರು ಇಲ್ಲೇ ಲೋಕಲವರು ಅಂತ ಅವರು ಹೇಳ್ತಾಯಿದ್ರು, ಇಲ್ಲಿ ಜಾತ್ರೆ ಎಲ್ಲ ಈಗ ನಡೀತದೆ, ಒಂದು ಹಲಸಿನ ಹಣ್ಣದು ಏನೊಂದು ಅವ್ರ ವೀಡಿಯೋ ಕ್ಲಿಪ್ ಹಾಕ್ತೀನಿ, ಅದ್ರ ಬಗ್ಗೆ ಹೇಳಿದರು. ತುಂಬ ಚೆನ್ನಾಗಿದೆ, ತಂಪಿದೆ, ಸೂಪರ್ ಮಾತ್ರ. ಬನ್ನಿ. ಸೊ ಎಂಟ್ರಿ ಆದಂಗೆ ಪೂರ್ತಿ ಗಂಟೆಗಳು. ಸೊ ಗಂಟೆಗಳಲ್ಲಿ ಏನೋ ಒಂದು ವೆಲ್ಕಮ್ ಹೇಗಿದೆ, ತುಂಬ ಚೆನ್ನಾಗಿದೆ.
ನಮಸ್ತೆ. ಈ ದೇವಸ್ಥಾನದ ಮಹಿಮೆ ಏನಂತ ಹೇಳಿದ್ರೆ, ಈ ದೇವಸ್ಥಾನ ಸುಮಾರು ಒಂದು ಟಿಪ್ಪು ಸುಲ್ತಾನ್ ಕಾಲ, ಅದಕ್ಕಿಂತ ಹಿಂದಿನ ಕಾಲದಿಂದನೇ ನಡ್ಕೊಬಂದಿದೆ. ಹಾಗೆ ಇದು ಉದ್ಭವ ಮೂರ್ತಿ ಆಗಿರೋದ್ರಿಂದ ಇಲ್ಲಿ ಯಾವುದೇ ಥರದ ಬಿಲ್ಡಿಂಗ್ ಆಗಲಿ ಕಟ್ಟೋ ಹಾಗೆ ಇಲ್ಲ. ಹಾಗೆ ಇಲ್ಲಿ ಪ್ರತಿದಿನ ಬೆಳಿಗ್ಗೆ 9 ಗಂಟೆ 9:15 ಸ್ಟಾರ್ಟ್ ಆದರೆ ಪೂಜೆ, ಮಧ್ಯಾಹ್ನ ಮಹಾಪೂಜೆ 12-12:30 ಮಹಾಪೂಜೆ ಇರುತ್ತೆ. ಹಾಗೆ ಇಲ್ಲಿ ಪ್ರತಿ ವರ್ಷ ಮಾರ್ಚ್ 14ರಂದು ಇಲ್ಲಿನ ಉತ್ಸವ ನಡೆಯುತ್ತೆ. 1 ದಿನದ ಉತ್ಸವ ಇರುತ್ತೆ. ಹಾಗೆ ಸುಮಾರು ಒಂದು 2,000-3 ಸಾವಿರ ಭಕ್ತಾದಿಗಳು ಸೇರ್ತಾರೆ. ಹಾಗೆ ಇಲ್ಲಿ ಏನಾದರೂ ತೊಂದರೆಗಳು, ಮನುಷ್ಯರಿಗೆ ಏನಾದರೂ ತೊಂದರೆಗಳು ಇದ್ದರೆ ಸಹ ತಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಈ ಥರ ಗಂಟೆಗಳನ್ನ ಒಂದು ಕೊಡುಗೆಯಾಗಿ ನೀಡ್ತಾರೆ. ಹಾಗೆ ತಮ್ಮ ಮನೆಯಲ್ಲಿ ಪ್ರಾಣಿಗಳು ಪಕ್ಷಿಗಳು ಏನಾದರೂ ತೊಂದರೆ ಇದ್ದರೆ ಸಹ ಆ ಥರದ ಮಣ್ಣಿನ ಮೂರ್ತಿ ಮಾಡಿ ಈಶ್ವರನಿಗೆ ಸಲ್ಲಿಸ್ತಾರೆ. ಹಾಗೆ ಅಂದರೆ ಮನೆಯ ಸಮಸ್ಯೆ ಅಂತಲ್ಲ, ಮನೆಯದು ಪ್ರಾಣಿ ಪಕ್ಷಿಗಳಿಗೆ ಪ್ರಾಣಿಗಳ ಸಮಸ್ಯೆ, ನಾಯಿಗೆ ಸಮಸ್ಯೆ ಇದ್ದರೆ ನಾಯಿಗಳಿಗೆ ಏನಾದರೂ ನಾಯಿದು ಮೂರ್ತಿ ಮಾಡಿ, ಮಣ್ಣಿನ ಮೂರ್ತಿ ಮಾಡಿ ಕೊಡ್ತಾರೆ. ಹಾಗೆ ಹಂದಿದಾಗಿದ್ದರೆ ಹಂದಿ ತೊಂದರೆ ಇದ್ದರೆ ಹಂದಿಗಳು ಕೊಡ್ತಾರೆ. ಅದೇ ಥರ ಹಂದಿ ಮತ್ತು ನಾಯಿದು ಮಾತ್ರ ಇರೋದು ಇವಾಗ ಸದ್ಯಕ್ಕೆ ಇಲ್ಲಿ. ಪ್ರತಿದಿನ ಹಾಗೆ ಇರುತ್ತೆ ನೀರು, ಏನು ಚೇಂಜಸ್ ಆಗೋಲ್ಲ. ಇದು ಬಂದು ಅದು ಕುಡಿಯೋಗೆ ಯೋಗ್ಯತೆ ಇರುವಂತಹ ನೀರು. ಇದು ಹಾಗೆ ಕೈಕಾಳು ಪಾತ್ರೆಗಳು ತೊಳೆಯಲಿಕ್ಕೆ ಅಂತರ ನೀರು. ಇದು ಬಂದು ಅರ್ಚಕರು ಸ್ನಾನ ಮಾಡುವಂಥ ನೀರು. ಪ್ರತಿದಿನ ಸ್ನಾನ ಮಾಡಿ ಮತ್ತೆ ಒಳಗೆ ಹೋಗಲಿಕ್ಕೆ ಅವಶ್ಯ ಇರುತ್ತೆ. ಮತ್ತು ಭಕ್ತಾದಿಗಳಿಗೆ ಇಲ್ಲಿಗೆ ಮಾತ್ರ ಪ್ರವೇಶ, ಇದಕ್ಕಿಂತ ಮುಂದೆ ಇಲ್ಲ ಪ್ರವೇಶಗಳು. ಕೇರಳ ಮತ್ತು ಇದು ಬಾರ್ಡ್ರ್ ಇದೆ. ನೀವು ಈಕೆ ನಡ್ಕೊಂಡು ಹೋದರೆ ಕೇರಳಕ್ಕೆ ಹೋಗುತ್ತೆ. ಹೋಗುತ್ತೆ. ಕೆಳಗಿಳಿದ್ರೆ ಕೇರಳ ಬರುತ್ತೆ. ಇಲ್ಲ ಸ್ಥಾಪನೆ ಆಗಲಿಲ್ಲ. ಇದು ಉದ್ಭವ ಮೂರ್ತಿ. ನೋಡಿ, ಅದಕ್ಕೆ ಯಾವುದೇ ಥರದ್ದು ಇದಿಲ್ಲ ಅದರಲ್ಲಿ, ಅಂದರೆ ಇದಿಲ್ಲ, ಶೇಪ್ ಇಲ್ಲ. ಕಟ್ಟಡ ಇಲ್ಲ, ಎಲ್ಲ ಹಾಗೆ ಉದ್ಭವ ಮೂರ್ತಿ ಆಗಿರೋದ್ರಿಂದ ಏನು ಅಲ್ಲಿ ಕಟ್ಟಡ ಕಟ್ಟೋ ಹಾಗಿಲ್ಲ. ಪ್ರತಿ ವರ್ಷ ಹಬ್ಬ ಟೈಮಲ್ಲಿ ಮಾತ್ರ ಸ್ವಲ್ಪ ಇದು ಮಾಡ್ತಾರೆ, ಅಲ್ಲಿ ಇದು ಸೊಪ್ಪಿಂದ ಮಾಡ್ತಾರೆ ಅಷ್ಟೇ. ಇಲ್ಲೆಲ್ಲ ಮಾಡ್ತಾರೆ, ಮಂಟಪ ಥರ ಮಾಡ್ತಾರೆ. ಹೌದು. ಅನ್ನ ಸಮರ್ಪಣೆ ಇಲ್ಲ, ಬರೀ ಪಾಯಸ ಮಾತ್ರ. ಅಲ್ಲಿ ಪಾಯಸ ಪ್ರಸಾದ ಮಾತ್ರ. ಹಬ್ಬ ಟೈಮಲ್ಲಿ ಸ್ವಲ್ಪ ಪಾಯಸ, ಅದು ಬಿಟ್ಟರೆ ಇದು ಹಲಸಿಂದ ಇದು ಮಾಡ್ತಾರೆ, ಪಲ್ಯ ಥರ ಮಾಡ್ತಾರೆ. ಹೌದು ಮಾಡ್ತಾರೆ. ಅದಕ್ಕೆ ಉಪ್ಪು ಗೆಪ್ಪು ಏನೂ ಹಾಕೋದಿಲ್ಲ, ಹಾಗೆ ಚಪ್ಪಾಗಿ ಮಾಡ್ತಾರೆ. ಏನಾದರೂ ಇಷ್ಟಾರ್ಥಗಳು ನೆರವೇರಿಸಲಿಕ್ಕಿರ್ತದೆ, ಆವಾಗ ಗಂಟೆಗಳನ್ನ ತಂದು ಒಪ್ಪಿಸಿ, ಇಷ್ಟಾರ್ಥ ನೆರವೇರಿದ ಮೇಲೆ ಗಂಟೆಗಳನ್ನ ತಂದು ಒಪ್ಪಿಸ್ತಾರೆ. ಹಾಗೆ ಇಲ್ಲಿ ಗಂಟೆಗಳು ತುಂಬ ರಾಶಿ ಬಿದ್ದಿದೆ. ಇಷ್ಟು ಅಲ್ಲ, ಇದು ಎಷ್ಟು ಕಟ್ಟಿದ್ದಾರೆ ಅದರದ್ದು 3 ಪಟ್ಟು ಇನ್ನೂ ಇದೆ. ಅದನ್ನೆಲ್ಲ ಬಿಚ್ಚಿ ಇವಾಗ ಇದು ಮಾಡಿರೋದಷ್ಟೇ, ರಿನ್ಯೂ ಮಾಡಿರೋದು. ಒಳಗಿದೆ, ಅಲ್ಲೊಂದು ಡ್ರಮ್ ಇದೆ, ಡ್ರಮ್ ಒಳಗೆ ಫುಲ್ ತುಂಬಿಸಿಟ್ಟಿದ್ದಾರೆ. ಅಂದರೆ ಇದೆಲ್ಲ ಕಟ್ಟಿದ್ರೆ ಚೆಂದ ಕಾಣಿಸೋದಿಲ್ಲ ಅಂತೇಳಿ ಸ್ವಲ್ಪ ತೆಗೆದು ಎಷ್ಟು ಬೇಕೋ ಅಷ್ಟು ಕಟ್ಟಿದ್ದೀವಿ. ಸೊ ದೇವಾಲಯ ಸುತ್ತಮುತ್ತ ಭಾಳ ಚೆನ್ನಾಗಿತ್ತು. ಸೊ ನೀವೇನಾದರೂ ಈ ಕಡೆ ವಿರಾಜಪೇಟೆ ಕಡೆ ಅಥವಾ ಮಡಿಕೇರಿ ಕಡೆಯಿಂದ ಬರ್ತಾಯಿದ್ರೆ ಒಂದು 30-40 ಕಿಲೋಮೀಟ್ರ್ ಆಗುತ್ತೆ. ಸೊ ಬಹಳ ಚೆನ್ನಾಗಿದೆ. ನನಗಂತೂ ಅಂದರೆ ಆಫ್ ರೋಡ್ ಇದ್ದರೂ ಕೂಡ ಸೊ ಮೇಲ್ಗಡೆ ಬರ್ತಾ ಆ ಒಂದು ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿದೆ. ನೀವು ಖಂಡಿತ ಈ ಕಡೆ ಬಂದರೆ ಬರ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ. ಸಿಗೋಣ ನಾಳೆ ಗೌತಮ್ ಗೌಡ. ಬಾಯ್. ಸೊ ಟೆಂಪಲಿಂದ ಮುಂದ್ಗಡೆನೇ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಬೇರೆ ಇದೆ. ಅಪ್ಪ ಟೆಂಪಲ್ ಪಕ್ಕದಲ್ಲಿ ಒಂದು ಅದ್ಭುತವಾದ ಬೆಟ್ಟದ ಸಾಲ್ಗಳಿದೆ. ಸೊ ಕೇರಳ ಮತ್ತು ಕೊಡಗಿನ ಬಾರ್ಡರ್ ಅಂತೆ. ಸೊ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. I'll be here for a while. You'll come.